ತಂದೆ ನಾರಾಯಣ ನಮಸ್ಕಾರಗಳು. ದಿಗಂಬರ ದಿಗಂಬರ ಶ್ರೀಪಾದವಲ್ಲಭ ದಿಗಂಬರ. ವೀಕ್ಷಕರೇ, ಇಂದಿನ ದಿನ ನಾನು ಶ್ರೀಪಾದ ಶ್ರೀವಲ್ಲಭರು ಶ್ರೀ ನರಸಿಂಹ ಸರಸ್ವತಿಯಾಗಿ ಜನಿಸಿದಾಗ ಎಷ್ಟು ವಿಚಿತ್ರವಾಗಿತ್ತು ಅವರ ಮತ್ತು ಬಾಲ್ಯ ಎಷ್ಟು ಮಹತ್ವಪೂರ್ಣದಾಗಿತ್ತು ಅಂತ ನಾವು ನೋಡುವ. ಸುಧಾಸ ಡ್ರೀಮ್ ವರ್ಲ್ಡ್ ಚಾನಲ್ಗೆ ವೀಕ್ಷಕರಿಗೆಲ್ಲ ಸ್ವಾಗತ. ಈಗ ನಾನು ಗುರುಚರಿತ್ರೆಯ 11ನೇ ಅಧ್ಯಾಯವನ್ನ ನಿಮ್ಮ ಮುಂದೆ ಪ್ರಸ್ತುತಪಡಿಸಲಿಕ್ಕಿದ್ದೇನೆ. ನಾಮಧಾರಕರು ಸಿದ್ಧರನ್ನು ಕುರಿತು ಸ್ವಾಮಿ ಕೃಪಾ ಸಿದ್ಧರೇ ಶ್ರೀಪಾದ ಶ್ರೀವಲ್ಲಭರೇ ವಲ್ಲಭರ ಅವತಾರ ಪರಂಪರೆ ಹೇಗಾಯಿತು ಎನ್ನುವುದನ್ನು ವಿಸ್ತಾರವಾಗಿ ಹೇಳಬೇಕು ಅಂತ ಕೇಳ್ಕೊಳ್ತಾರೆ. ಆವಾಗ ನಾಮಧಾರಕರು ಹೇಳ್ತಾರೆ, ನಮಗೆ ನಾವು ಹಿಂದಿನ ಅಧ್ಯಾಯಗಳಲ್ಲಿ ನೋಡಿದ್ದೇವೆ, ಒಬ್ಬ ವಿಧವಾ ವಿಪ್ರ ಸ್ತ್ರೀಗೆ ಹೇಗೆ ಶನಿ ಪ್ರದೋಷದ ಮಹಿಮೆಯನ್ನು ಹೇಳಿ ಶಂಕರನನ್ನು ಪೂಜಿಸು, ಆಗ ನಿನಗೆ ಹರಿ ಮಗನಾಗಿ ಹುಡ್ತಾನೆ ಅಂತ ಗುರುಗಳು ಹೇಳಿದ್ರು ಅನ್ನೋದನ್ನು ಕೇಳಿದ್ದೇವೆ. ಅದರ ಮುಂದಿನ ಭಾಗವನ್ನ ನಾವು ಈ ಭಾಗದಲ್ಲಿ ಕೇಳಲಿಕ್ಕಿದ್ದೇವೆ. ಆ ವಿಪ್ರ ಸ್ತ್ರೀಯು ಶನಿ ಪ್ರದೋಷದಲ್ಲಿ ಶಂಕರನನ್ನು ಭಕ್ತಿಯಿಂದ ಪೂಜಿಸಿ ಮನಸ್ಸಿನಲ್ಲಿ ತನಗೆ ಗುರುಗಳಂತ ಪುತ್ರನೇ ಆಗಬೇಕೆಂಬ ಆಸೆಯನ್ನು ಇಟ್ಕೊಂಡು ಕೆಲ ದಿವಸಗಳ ಮೇಲೆ ಮರಣ ಹೊಂದುತ್ತಾಳೆ. ಮುಂದೆ ಅವಳು ಉತ್ತರ ದೇಶದಲ್ಲಿ ಕರಂಜನಗರ ಎಂಬ ಗ್ರಾಮದಲ್ಲಿ ವಾಜಸೇನೆಯ ಶಾಖೆಯ ಒಬ್ಬ ಬ್ರಾಹ್ಮಣ ವಂಶದಲ್ಲಿ ಹುಟ್ಟುತ್ತಾಳೆ. ಅವಳಿಗೆ ಜಾತಕದ ಪ್ರಕಾರ ಅಂಬಾಭವಾನಿ ಅಂತ ಹೆಸರಿಡ್ತಾರೆ. ಕೊನೆಗೆ ಮಾಧವ ಎನ್ನುವಂತಹ ಒಬ್ಬ ಬ್ರಾಹ್ಮಣನಿಗೆ ಅವಳು ವಿವಾಹದ ವಯಸ್ಸಿಗೆ ಬಂದಾಗ ವಿವಾಹವನ್ನು ಮಾಡಿಕೊಡ್ತಾರೆ. ಅವಳು ಒಳ್ಳೆ ಪ್ರತಿಗ್ರಹಕ್ಕೆ ಹೋಗಿ ಸದಾಚಾರದಿಂದ, ಅವಳಿಗೆ ಪೂರ್ವಜನ್ಮದ ಪುಣ್ಯನೂ ಹಾಗೆ ಇತ್ತಲ್ಲ, ಸದಾ ಈಶ್ವರನ ಪೂಜೆ ಮಾಡ್ತಾ ಶನಿ ಪ್ರದೋಷ ಎಲ್ಲ ಮಾಡ್ತಾ ಸಂತೋಷದಿಂದಿದ್ಲು. ಹೀಗಿರುವಾಗ ಅವಳು ಗರ್ಭಿಣಿ ಆಗ್ತಾಳೆ. ಆ ಬ್ರಾಹ್ಮಣ ಅವಳಿಗೆ 5 ತಿಂಗಳಲ್ಲಿ 7 ತಿಂಗಳಲ್ಲಿ ಎಲ್ಲ ಮಾಡಬೇಕಾದಂತಹ ಕಾರ್ಯಗಳನ್ನೆಲ್ಲ ಮಾಡಿ ಶ್ರೀಮಂತವನ್ನೆಲ್ಲ ಮಾಡಿ ಸಂತೋಷದಿಂದ ಗರ್ಭಿಣಿಯಾಗಿ ದೇವತಾ ಸ್ಮರಣೆಯನ್ನು ಮಾಡ್ತಾ ಇರ್ತಾಳೆ. ಆಮೇಲೆ 9 ತಿಂಗಳಾದ್ಮೇಲೆ ಅವಳಿಗೆ ಮಗ ಹುಡ್ತಾನೆ. ಎಷ್ಟು ಆಶ್ಚರ್ಯಕರ ಸಂಗತಿ ಅಂದ್ರೆ, ಎಲ್ಲಾ ಮಕ್ಕಳು ಹುಟ್ಟ ತಕ್ಷಣ ಅಂದ್ರೆ ಭೂಮಿಯ ಮೇಲೆ ಜನಿಸಿದ ತಕ್ಷಣ ಅಳುತ್ತಾರೆ. ಆದ್ರೆ ಈಗ ಇವ್ರ ಮಗ ಅಳಲಿಲ್ಲ, ಬದಲಿಗೆ ಓಂ ಅಂತ ಶಬ್ದ ಉಚ್ಚಾರ ಮಾಡ್ದ. ಅದನ್ನ ಕೇಳಿದ ಸೂಲಗಿತ್ತಿ ಎಲ್ಲ ಬಹಳ ಆಶ್ಚರ್ಯನೋ ಸಂತೋಷನೋ ಅವರಿಗೆ ಹೇಳಲಿಕ್ಕೆ ಅಸಾಧ್ಯ. ಈ ಸುದ್ದಿ ಹೊರಗಡೆ ಬಂದ ತಕ್ಷಣ ಎಲ್ಲರಿಗೂ ಹೋಗ್ತದೆ. ಅವು ಎಲ್ಲಾ ಕಡೆಯಿಂದ ಅವನನ್ನು ನೋಡ್ಲಿಕ್ಕೆ ಅಂತ, ಬಾಲಕನ ನೋಡ್ಲಿಕ್ಕೆ ಅಂತ ಎಲ್ಲರೂ ಬರ್ತಾರೆ. ಇವ್ರಿ ತಂದೆ ತಾಯಿಗೆ ತನ್ನ ಮಗನಿಗೆ ದೃಷ್ಟಿ ಆಗೋದ್ರಿ ಅಂತ ನಮ್ಮ ಲೌಕಿಕವಾದದ್ದು ಇರ್ತದಲ್ಲ, ಹಾಗೆ. ಆದ್ರೆ ಏನ್ ಮಾಡ್ಲಿಕ್ಕೂ ಆಗೋದಿಲ್ಲ. ಜಾತಕದ ಪ್ರಕಾರ ಅವನಿಗೆ ನರಹರಿ ಅಥವಾ ನರಸಿಂಹ ಸರಸ್ವತಿ ಎಂದು ವ್ಯಾವಹಾರಿಕ ನಾಮವನ್ನ ಇಡ್ತಾರೆ. ಪ್ರೀತಿಯಿಂದ ಅವನನ್ನ ಜೋಪಾನ ಮಾಡ್ತಾರೆ. ತಾಯಿ ಅವನಿಗೆ ಹಾಲು ಸಾಕಾಗೋದಿಲ್ಲ, ಹಾಗಾಗಿ ನೀವು ಒಂದು ಆಡನಾರು ತಗೊಳ್ರಿ, ಇಲ್ಲ ಮತ್ತೆ ಯಾವ್ದಾರ ಸ್ತ್ರೀಯರು ಇದ್ರೆ ಅವರನ್ನ ಮಾಡ್ಕೊಳ್ಬೇಕಾಗಿತ್ತು, ತನ್ನ ಮಗನಿಗೆ ಹಾಲು ಸಾಕಾಗೋದಿಲ್ಲ ಅಂತ ಗಂಡನಲ್ಲಿ ಹೇಳ್ತಾಳೆ. ಆಗ ಈ ಬಾಲಕನು ನಕ್ಕು ತನ್ನ ತಾಯಿಯ ಸ್ತನವನ್ನ ನಿಧಾನಕ್ಕೆ ಮುಟ್ತಾನೆ. ಆಗ ಆ ಸ್ತನದಿಂದ 32 ದಾರಗಳಲ್ಲಿ ಹಾಲು ಸುರಿದು ಆಕೆ ಹುಟ್ಟು ವಸ್ತ್ರಗಳೆಲ್ಲ ತೊಯ್ದು ಭೂಮಿ ಮೇಲೆ ಹರಿತದೆ. ಅದನ್ನು ನೋಡಿ ತಂದೆ ತಾಯಿಗಳು ಬಹಳ ಆಶ್ಚರ್ಯಪಟ್ಟು, ಈಗ ಬೇಡ, ಆ ಬಾಲಕನೇ ಈಗಲೇ ಪ್ರಕಟನಾಗಬೇಡ, ಗೋಪ್ಯವಾಗಿರುವಂತ ಆ ಬಾಲಕನ ಚರಣಕ್ಕೆ ನಮಸ್ಕಾರ ಮಾಡ್ತಾರೆ. ಬೆಳಿತಾ ಬೆಳಿತಾ ಹೋಗ್ತಾನೆ ಮಗು. ಹಾಗೆ ತಾಯಿಯವನು ಒಂದು ಮಾತಾಡೋದಿಲ್ವಲ್ಲ ಅಂದ್ಕೊಂಡು, ಓಂಕಾರವನ್ನಾದ್ರೂ ಹೇಳು ಮಗನೇ, ಓಂಕಾರವನ್ನಾದ್ರೂ ಹೇಳು ಅಂತ ಆಗಾಗ ತಾಯಿ ಅವನಿಗೆ ಓಂಕಾರವನ್ನು ಹೇಳ್ಕೊಡ್ತಾಳೆ. ಆದ್ರೆ ಹುಟ್ಟಿದ ತಕ್ಷಣ ಓಂಕಾರವನ್ನು ಹೇಳಿದಂತಹ ಮಗು ಆಮೇಲೆ ಹೇಳೋದೇ ಇಲ್ಲ. ಜ್ಯೋತಿಷರನ್ನೆಲ್ಲ ಕರೆಸಿ ಜ್ಯೋತಿಷ್ಯವನ್ನೆಲ್ಲ ತೋರಿಸಿ, ಅಂದ್ರೆ ಜಾತಕವನ್ನು ತೋರಿಸಿ ಎಲ್ಲ ಕೇಳ್ತಾರೆ. ಯಾರತ್ರ ಕೇಳಿದ್ರು, ಯಾರು ನಿಮ್ ಕುಲದೇವತೆ ಆರಾಧನೆ ಮಾಡ್ರಿ, ಇವನು ಒಳ್ಳೆ ಜಾತಕ, ಇವನಿಗೆ ಮದುವೆ ಆಗೋದಿಲ್ಲ, ಬಿಟ್ರೆ ಎಲ್ಲರೂ ಇವನಿಗೆ ನಮಸ್ಕಾರ ಮಾಡೋ ಹಾಗೆ ಆಗ್ತಾನೆ ಇವನು ಹೇಳಿ ಎಲ್ಲ ಜ್ಯೋತಿಷರು ಅದನ್ನೇ ಹೇಳ್ತಾರೆ. ಆದ್ರೆ ಇವ್ರಿಗೆ ಮಗ ಮಾತಾಡೋದಿಲ್ವಲ್ಲ ಅನ್ನೋದೊಂದು ಹೆದರಿಕೆ. 7 ವರ್ಷಕ್ಕದವರೆಗೂ ನೋಡಿದ್ರು, 7 ವರ್ಷದವರೆಗೂ ಇವನು ಮಾತಾಡಿಲ್ಲ.
ಅವಾಗ ಮತ್ತೆ ಕೇಳೋ ತನಕ 8 ವರ್ಷಕ್ಕೆ ಮಾಡುವ ಉಪನಯನವನ್ನ ಅಂತ ಹೇಳ್ತಾರೆ. ಆದ್ರೆ ಇವನು ಅವಾಗಾರು ಮಾತಾಡ್ಲಿ ಅಂತ ಇವ್ರು ಬಹಳ ಆಸೆ ಪಡ್ತಾ ಇರ್ತಾರೆ. ಆದ್ರೆ ಇವನು ಯಾವಾಗ್ಲೂ ಮಾತಾಡೋದಿಲ್ಲ. ಬಾಕಿ ಎಲ್ಲ ಚೆನ್ನಾಗ್ ಮಾಡ್ತಾನೆ. ಇವ್ರಿಗೆ ಏನಾಯ್ತು, ಒಮ್ಮೆ ಬಹಳ ಮನ್ಸಿಗೆ ಬೇಜಾರ್ ಮಾಡ್ಕೊಂಡು ಏನ್ ಮಾಡಿದ್ರು ಅಂದ್ರೆ, ತಾಯಿ ಬೇಜಾರ್ ಮಾಡ್ಕೋತಿದ್ಲು. ಆಗ ಇವನು ಹೋಗಿ ಒಂದು ಕಬ್ಬಿಣದ ಸಾರಿಳನ್ನ ತಗೊಬಂದು ಅದನ್ನ ಕೈಯಲ್ಲಿ ಹಿಡಿದು ಅವಳಿಗೆ ಅದನ್ನ ಬಂಗಾರ ಮಾಡ್ಕೊಟ್ಟ, ಅಂದ್ರೆ ಚಿನ್ನವನ್ನು ಆಗ ಮಾಡ್ಕೊಟ್ಟ. ಆಗ ಇವಳಿಗೆ ಬಹಳ ಆಶ್ಚರ್ಯ ಆಯ್ತು. ಮತ್ತೊಂದು ಕಬ್ಬಿಣದ ಪೀಸ್ ಅಂತ ತಂದು ಕೊಟ್ಲು ಅವಳು, ಅದನ್ನು ಹಾಗೆ ಮಾಡ್ಕೊಟ್ಟ. ಆವಾಗ ಇವಳು ಇನ್ನೇನ್ ಮಾಡೋದು ಅಂದ್ಕೊಂಡು ಗಂಡನಿಗೆ ತಂದು ಕರೆದು ತೋರಿಸ್ತಾಳೆ. ತನ್ನ ಪತಿಯನ್ನು ಕರೆದು, ನೋಡ್ರಿ ಹೀಗಾಯ್ತು ಅಂತ ಹೇಳ್ತಾಳೆ. ಅವ್ರು ಇಬ್ರು ಖುಷಿ ಪಡ್ತಾರೆ. ಆದ್ರೆ ಮಾತನಾಡೋದಿಲ್ವಲ್ಲ ಇದಕ್ಕೆ ಏನ್ ಮಾಡೋಣ ಅಂತ ಚಿಂತೆ ಮಾಡಿರ್ತಾರೆ. ಆಗ ಅವನು ಒಂದಿನ ತನ್ನ ಸಂಜ್ಞೆಯಿಂದನೇ ತನಗ ಉಪನಯನವನ್ನು ಮಾಡ್ರಿ, ಆಮೇಲೆ ತಾನೆಲ್ಲ ಹೇಳ್ತೇನೆ ಅಂತ ಸಂಜ್ಞೆ ಮಾಡಿ ತೋರಿಸ್ತಾನೆ. ಆಗ ತಾಯಿ ಖುಷಿ ಪಟ್ಟು ಹೇಳ್ತಾಳೆ ಗಂಡನಿಗೆ. ಹಾಗೆ ಎಲ್ಲರೂ ಇಬ್ರು ಸೇರಿ ಅವರಿಗೆ ಮಾಡುವ ಉಪನಯನವನ್ನ ಅಂತ ಎಲ್ಲ ತಯಾರಿ ನಡೆಸ್ತಾರೆ. ಬಹಳ ವಿಜೃಂಭಣೆಯಿಂದ ತಯಾರಿ ನಡೆಸ್ತಾರೆ. ಊರವರೆಲ್ಲ ನಗ್ತಾರೆ. ಮಾತು ಬರ್ದೋದು ಮಗನಿಗೆ ಇವರು ಉಪದೇಶ ಹೇಗ್ ಮಾಡ್ತಾರೆ ಗಾಯತ್ರಿದ ಅಂತೆಲ್ಲ ಆಡ್ಕೊಳ್ತಿದ್ರು. ಏನಾದ್ರೂ ಆಗ್ಲಿ ಇವನು ಹೇಳಿದಾನಲ್ಲ, ಮಾಡ್ಲೇಬೇಕು ನಾವು ನೋಡುವ ಅನ್ಕೊಂಡು ಇವರು ಉಪನಯನದ ತಯಾರಿ ಎಲ್ಲ ಮಾಡ್ಕೊಳ್ತಾರೆ. ಎಲ್ಲ ವೈದಿಕರನ್ನೆಲ್ಲ ಕರೆಸ್ತಾರೆ. ಕಡೆಗೆ ಸರಿಯಾದ ಮುಹೂರ್ತದಲ್ಲಿ ಉಪನಯನ ಕಾರ್ಯಕ್ರಮವನ್ನ ನಡೆಸ್ತಾರೆ. ಗಾಯತ್ರಿ ಉಪದೇಶವನ್ನು ಕೂಡ ಮಾಡ್ತಾರೆ. ಅದು ಕೂಡ ಬಾಲಕನು ದೊಡ್ಡದಾಗಿ ಏನು ಹೇಳೋದೇ ಇಲ್ಲ, ಮಂತ್ರವನ್ನ ಮನಸ್ಸಿನಲ್ಲಿಯೇ ಸಣ್ಣದಾಗಿ ಉಚ್ಚಾರ ಮಾಡ್ಕೊಳ್ತಾನೆ. ಆಮೇಲೆ ತಾಯಿ ರತ್ನ ಖಚಿತ ಆಭರಣಗಳನ್ನು ತೊಟ್ಕೊಂಡು ಒಳ್ಳೆ ಉತ್ತಮ ಸೀರೆ ವಸ್ತ್ರಗಳನ್ನ ಧರಿಸ್ಕೊಂಡು ಅವನ ಮುಂದೆ ಭಿಕ್ಷೆ ತಗೊಳ್ಳಿಕ್ಕೆ ಅಂತ ಬಂದು ನಿಂತ್ಕೊಂಡು, ಮಗನೇ ಭಿಕ್ಷೆನ್ ಬೇಡು ಎಂದು ಪ್ರೀತಿಯಿಂದ ಭಿಕ್ಷೆ ಹಾಕ್ಲಿಕ್ಕೆ ಹೋಗ್ತಾಳೆ. ಆಗ ಬಾಲಕನು ಒಮ್ಮೆ ಋಗ್ವೇದದ ಮಂತ್ರವನ್ನು ಹೇಳಿ ಭಿಕ್ಷೆ ಬೇಡದ, ಆಮೇಲೆ ಯಜುರ್ವೇದದ ಮಂತ್ರವನ್ನ ಕೇಳಿ ಭಿಕ್ಷೆ ಸ್ವೀಕರಿಸಿದ, ಆಮೇಲೆ ಸಾಮವೇದದ ಮಂತ್ರ, ಹೀಗೆ ಎಲ್ಲಾ ಬಗೆಯ ಮಂತ್ರಗಳನ್ನು ಹೇಳಿ ಅವನು ಭಿಕ್ಷೆಯನ್ನು ಬೇಡದ. ತಾಯಿಯ ಸಂತೋಷಕ್ಕೆ ಪಾರವೇ ಇಲ್ಲ. ಸಂತೋಷದಿಂದ ಭಿಕ್ಷೆಯನ್ನು ಹಾಕಿದ್ರು. ಮಗ 4 ವೇದಗಳನ್ನ ಹೇಳಿದ್ ಕೇಳಿ ಎಲ್ಲರೂ ತೀವ್ರವಾಗಿ ಸಂತೋಷ ಪಟ್ರು. ಇವನು ಸಾಧಾರಣ ಮನುಷ್ಯನಲ್ಲ, ಅವತಾರಿ ಪುರುಷ ಅಂತ ಎಲ್ಲರೂ ಆಗ್ಲೇ ನಿರ್ಧಾರ ಮಾಡ್ಬಿಟ್ರು. ಅವಾಗ ಎಲ್ರು ಹೇಳ್ತಾರೆ, ಇವನನ್ನ ನಾವು ಮನುಷ್ಯನು ಅಂತ ಹೇಳ್ಬಾರ್ದು, ಇವನು ದೇವತಾ ಪುರುಷನೇ ಇದ್ದಾನೆ ಹೇಳಿ ಎಲ್ರೂ ಅವರಿಗೆ ನಮಸ್ಕಾರ ಮಾಡ್ತಾರೆ. ಆ ಬ್ರಹ್ಮಚಾರಿ ಕೊನೆಗೆ ತಾಯಿಯನ್ನು ಕರೆದು, ಅವ್ವ ನೀನು ನನಗೆ ಭಿಕ್ಷೆಯನ್ನು ಬೇಡ ಎಂದು ಹೇಳಿದ್ದೀಯಲ್ಲ, ನಿನ್ನ ಮಾತ ಎಂದು ಸುಳ್ಳಾಗೋದಿಲ್ಲ. ಈಗ ನಾನು ತೀರ್ಥಯಾತ್ರೆಗೆ ಹೋಗ್ತೇನೆ, ನಾನು ಅದನ್ನು ನಿಶ್ಚಯ ಮಾಡ್ಕೊಂಡಿದ್ದೇನೆ, ನನಗೆ ಅಪ್ಪಣೆಯನ್ನು ಕೊಡು. ನಾನು ಸದಾಚಾರ್ಯದ ಬ್ರಹ್ಮಚಾರಿ ಇದ್ದು ಮನೆಗಳಲ್ಲಿ ಭಿಕ್ಷೆ ಬೇಡಿ ಮನೋಹರವಾದ ವೇದಾಭ್ಯಾಸ ಮಾಡ್ಬೇಕು ಅಂತ ಹೇಳ್ತಾನೆ. ಆಗ ಅವಳು ಶೋಕ ಪಡ್ತಾ, ಮಗನೇ ನೀನು ಒಬ್ಬನೇ ನನಗಿರೋನು, ಈಗ ನೀ ಹೀಗೆಲ್ಲ ಆದ್ರೆ ನಾವು ಏನ್ ಮಾಡ್ಬೇಕು, ನಮ್ಮನ್ನ ಯಾರು ನೋಡ್ಕೊಳ್ತಾರೆ ಹೇಳೆಲ್ಲ ಕೇಳ್ತಾಳೆ ಅವಳು. ಅವಾಗ ಅವನು ಹೇಳ್ತಾನೆ, ಇಲ್ಲ ಅಮ್ಮ, ಎಲ್ರಿಗೆಲ್ಲ ಹೇಳ್ಬೇಡ, ನಾನು ನಿನಗೆ ನಿನ್ನ ಸಲುವಾಗಿ ಈ ಮಾತನ್ನು ಹೇಳ್ತಾ ಇದ್ದೇನೆ. ನನಗೆ ನನ್ನ ಸಲುವಾಗಿ ದುಃಖ ಪಡ್ಬೇಡ, ನನಗೆ ತೀರ್ಥಯಾತ್ರೆ ಹೋಗೋದೇ ಮುಖ್ಯ ಕೆಲಸ. ನಿನಗೆ ಮುಂದೆ 4 ಮಂದಿ ಪುತ್ರರಾಗ್ತಾರೆ, ನೀನೇನು ಚಿಂತೆ ಮಾಡಬೇಡ, ನಿನ್ನನ್ನು ಚೆನ್ನಾಗಿ ನೋಡ್ಕೊಳ್ತಾರೆ. ನೀನ್ ಹಿಂದಿನ ಜನ್ಮದಲ್ಲಿ ಶ್ರೀ ಶಂಕರನನ್ನ ಆರಾಧಿಸಲಿಲ್ಲವೇ ಎಂದು ಆಕೆ ತಲೆ ಮೇಲೆ ತನ್ನ ವರದ ಹಸ್ತವನ್ನಿಟ್ಟು ಅನುಗ್ರಹಿಸ್ತಾರೆ. ಆಗ ಆಕೆಗೆ ಹಿಂದಿನ ಜನ್ಮದ ಎಲ್ಲ ಸಂಗತಿಯು ನೆನಪಾಗ್ತದೆ. ಆವಾಗ ಅವಳು ವಿಸ್ಮಯ ಹೊಂದಿ ಶ್ರೀಪಾದ ಶ್ರೀ ವಲ್ಲಭರೇ ಇವರು ಎಂದು ತಿಳಿದು ಕಣ್ಣು ತುಂಬ ನೋಡಿ ಅವನ ಚರಣ ಕಮಲಗಳಿಗೆ ನಮಸ್ಕಾರ ಮಾಡ್ತಾಳೆ. ಆಮೇಲೆ ಅವಳು ಹೇಳ್ತಾರೆ, ಜ್ಞಾನವಂತ ತಾಯಿಯೇ ಕೇಳು, ನಾನು ನಿನಗೆ ಒಂದು ಗುಪ್ತ ಸಂಗತಿಯನ್ನು ಹೇಳುತ್ತೇನೆ ಎಂದು, ಈ ಸಂಸಾರದಿಂದ ನಾನು ಅಲಿಪ್ತನಾಗಿರುವೆನು. ಆದ ಕಾರಣ ಈಗ ನಾನು ತೀರ್ಥಯಾತ್ರೆಗೆ ಹೋಗ್ಬೇಕು. ನಾನು ಹೋಗೋದಕ್ಕೂ ಒಂದು ಕಾರಣ ಇದೆ, ಆದ್ದರಿಂದ ನೀನು ನನಗೆ ಅಪ್ಪಣೆ ಕೊಡ್ಬೇಕು ಅಂತ ಕೇಳ್ತಾನೆ. ಆಮೇಲೆ ಅವಳು ಬ್ರಾಹ್ಮಣರು ಕ್ರಮವಾಗಿ 4 ಆಶ್ರಮವನ್ನು ಆಚರಿಸಬೇಕೆಂದು ಧರ್ಮಶಾಸ್ತ್ರದಲ್ಲಿ ಇದೆ. ಉಪನಯನ ಆದ ಬಳಿಕ 12 ವರ್ಷಗಳವರೆಗೆ ಗುರುಕುಲದಲ್ಲಿದ್ದು ಉತ್ತಮ ರೀತಿಯಿಂದ ಬ್ರಹ್ಮಚರ್ಯವನ್ನು ಪಾಲಿಸಿ ವೇದ ಅಧ್ಯಯನ ಮಾಡಬೇಕು. ಮದುವೆಯಾದ ಮೇಲೆ ಗೃಹಸ್ಥಾಶ್ರಮ ಬರುವುದು.
ಗೃಹಸ್ಥಾಶ್ರಮದಲ್ಲಿ ಅತಿಥಿ ಅಭ್ಯಾಗತರನ್ನು ಪೂಜಿಸುತ್ತಾ ಅನೇಕ ವೃತ್ತಾದಿಗಳನ್ನು ಮಾಡಿ ಪುತ್ರರನ್ನು ಪಡೆದು ಯಜ್ಞ ಯಾಗಾದಿ ಕರ್ಮಗಳನ್ನು ಮಾಡಬೇಕು. ಅದರಿಂದ ಅನಂತ ಪುಣ್ಯವು ಘಟಿಸುವುದಲ್ಲದೆ ಅತ್ಯಂತ ಸೌಖ್ಯವೂ ಆಗುವುದು. ಆದ್ದರಿಂದ ಗೃಹಸ್ಥಾಶ್ರಮವೇ ಮುಖ್ಯವಾದದ್ದು. ಆ ಗೃಹಸ್ಥಾಶ್ರಮದಲ್ಲಿ ಒಳ್ಳೆ ಆಚಾರದಿಂದ ನಡೆದು ಯಾವತ್ತೂ ಇಂದ್ರಿಯಗಳನ್ನು ತೃಪ್ತಿಪಡಿಸಿ ಮನೋಭಿಲಾಷೆಯನ್ನು ಪೂರ್ಣಗೊಳಿಸಿ ಆಮೇಲೆ ಸಂಸಾರ ಭಾರವನ್ನು ಬಿಟ್ಟು ವಾನಪ್ರಸ್ಥಾಶ್ರಮವನ್ನು ಸೇರಬೇಕು ಮಗನೇ. ಅಲ್ಲಿ ಕೆಲವು ದಿನ ನಿರ್ಮಲ ಮನಸ್ಸಿನಿಂದ ದೇವರ ಧ್ಯಾನ ತಪಶ್ಚರ್ಯಾದಿಗಳನ್ನು ಮಾಡುತ್ತಾ ಇದ್ದು ವಿರಕ್ತನಾದ ಮೇಲೆ ಸನ್ಯಾಸವನ್ನು ಹೊಂದಬೇಕು. ನೀನು ಈಗಲೇ ಹೋಗ್ತೇನೆ ಅಂತೀಯಲ್ಲ ಅಂತ ಅವಳು ಹೇಳ್ತಾಳೆ. ಬಾಲ್ಯದಲ್ಲಿ ಸನ್ಯಾಸಿ ಆಗ್ಬಾರ್ದು ಅಂತ ಹೇಳ್ತಾಳೆ. ಆದ್ರೆ ಅವನು ಇಲ್ಲ, ನಿನಗೆ ನಾನು ಬ್ರಹ್ಮಜ್ಞಾನವನ್ನು ಉಪದೇಶಿಸುತ್ತೇನೆ ಅಂತ ಏಕಚಿತ್ತದಿಂದ ಕೇಳು ಅಂತ ಹೇಳ್ತಾರೆ. ಅದರಂತೆ ಗಂಗಾಧರನ ಮಗನಾದ ಸರಸ್ವತಿಯು ಶ್ರೋತೃಗಳಿಗೆ ನಮಿಸಿ, ನೀವು ಗುರುಚರಿತ್ರೆಯನ್ನು ಕೇಳ್ರಿ, ಮುಂದೆ ಅಪೂರ್ವವಾದ ಸಂಗತಿ ಇದೆ, ಅದನ್ನ ಮುಂದಿನ ಅಧ್ಯಾಯದಲ್ಲಿ ಹೇಳ್ತೇನೆ ಅಂತ ಇಲ್ಲಿಗೆ ತಮ್ಮ 11ನೇ ಅಧ್ಯಾಯವನ್ನ ಮುಗಿಸ್ತಾರೆ. ಇದರಲ್ಲಿ ಈ ಗುರು ಮಹಿಮೆಯನ್ನ ನಾವು ಬಹಳ ಸಂತೋಷಪಟ್ಟು ಕೇಳಿದ್ವಿ. ನೀವು ಎಲ್ಲ ಕೇಳಿದ್ರಿ. ನಿಮಗೆ ಈಗ